ಮೋದಿ ಭೇಟಿಯ ಹೊತ್ತಲ್ಲೇ ಸಿಲಿಕಾನ್ ಸಿಟಿಯಲ್ಲಿ ಭದ್ರತಾ ಲೋಪದ ಆತಂಕ ಎದುರಾಗಿದೆ. ಒಂದ್ ಕಡೆ ಕಿಡಿಗೇಡಿಯೊಬ್ಬನಿಂದ ಬೆದರಿಕೆ ಕರೆ ಬಂದ್ರೆ ಮತ್ತೊಂದೆಡೆ ಔಟ್ ಆಫ್ ಲಿವಿಂಗ್ ಆಶ್ರಮದ ಸಮೀಪವೇ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಲೋಹಿತ್ ಎಂಬ ವ್ಯಕ್ತಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಆದರೆ ವಿಚಾರಣೆ ವೇಳೆ ಆತ ಬಿಚ್ಚಿಡ್ತಿರುವ ಸತ್ಯಗಳು ಪೊಲೀಸರನ್ನೇ ತಲೆಗೆಡಿಸಿಕೊಳ್ಳುವಂತೆ ಮಾಡಿದೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಮೋದಿ ಸಂಚರಿಸುವ ಮಾರ್ಗದಲ್ಲಿ ಜಿಲೆಟಿನ್ ಪತ್ತೆ ಕೇಸ್. ಆರೋಪಿ ಬಂದಿದ್ದ ಹೇಗೆ? ಸ್ಫೋಟಕ ತಂದಿದ್ದು ಎಲ್ಲಿಂದ? ಪ್ರಧಾನಿ ಮೋದಿ ಕಾರ್ಯಕ್ರಮಕ್ಕೂ ಮುನ್ನ ಸಿಲಿಕಾನ್ ಸಿಟಿಯಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿತ್ತು. ಆದರೆ ಇದೇ ವೇಳೆ ಬಂದ ಒಂದು ಬೆದರಿಕೆ ಕರೆ ಪೊಲೀಸರ ನಿದ್ದೆಗೆಡಿಸಿತ್ತು. ಈ ಕೃತ್ಯ ಎಸಗಿದ ನಿವೃತ್ತ ಇಸ್ರೋ ಉದ್ಯೋಗಿಯ ಮಗ ಲೋಹಿತ್ನನ್ನ ಕೋರಮಂಗಲ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸತತ 24 ಗಂಟೆಗಳಿಂದ ವಿಚಾರಣೆ ನಡೆಸುತ್ತಿರುವ ಪೊಲೀಸರಿಗೆ ಈತ ನೀಡಿರುವ ಸ್ಟೇಟ್ಮೆಂಟ್ ಕೇಳಿ ತಲೆ ಕೆಟ್ಟು ಹೋಗಿದೆ. ವಿಚಾರಣೆ ವೇಳೆ ಲೋಹಿತ್ ಹಾರಿಸಿರುವ ಡೈಲಾಗ್ಗಳು ಅಷ್ಟಿಷ್ಟಲ್ಲ. ನಾನು ರಾ ಏಜೆಂಟ್, ನನಗೆ ಅಜಿತ್ ದೋವಲ್ ಗೊತ್ತು, NIA ಡೈರೆಕ್ಟರ್ ಗೊತ್ತು, DG IGP ಗೊತ್ತು ಅಂತ ದೊಡ್ಡ ದೊಡ್ಡ ಹೆಸರುಗಳನ್ನ ಉದುರಿಸುತ್ತಿದ್ದಾನೆ. ಪೊಲೀಸರಿಗೆ ಭದ್ರತೆ ಬಗ್ಗೆ ಪಾಠ ಮಾಡಲು ನಾನು ಈ ಕರೆ ಮಾಡಿದ್ದೆ ಅಂತ ಸಮರ್ಥಿಸಿಕೊಳ್ಳುತ್ತಿದ್ದಾನೆ. ಆದ್ರೆ ಪೋಷಕರು ನೀಡಿರುವ ದಾಖಲೆಗಳ ಪ್ರಕಾರ ಲೋಹಿತ್ ಕಳೆದ ಹಲವು ವರ್ಷಗಳಿಂದ ಮಾನಸಿಕ ಅಸ್ವಸ್ಥತೆಯಿಂದ ಬಳಲುತ್ತಿದ್ದಾನೆ. 2 ತಿಂಗಳ ಹಿಂದಷ್ಟೇ ರಿಹಾಬ್ ಸೆಂಟರ್ನಿಂದ ಹೊರ ಬಂದಿದ್ದ ಈತನ ಸಂಸಾರವು ಈಗ ಬೀದಿಗೆ ಬಂದಿದೆ. ಅವ್ರು ಹೇಳಿದ ಪ್ರಕಾರ ಒಂದು ನಾವು ಬಾಂಬ್ ಇಟ್ಟಿದ್ದೀವಿ ಅಂತ. ಆದರೆ ನಮ್ಮದು ಇಲ್ಲಿವರೆಗೆ ವೆರಿಫಿಕೇಷನ್ ಪ್ರಕಾರ ಅವ್ರದ್ದು ಏನನ್ನು ಈ ಥರ ಅವ್ರಿಗೆ ಹ್ಯಾಬಿಟ್ ಇತ್ತು. ಸುಮಾರು ಟೈಮ್ ಅವರು ಬೇರೆ ಬೇರೆ ಕಡೆ ಕರೆ ಮಾಡಿದ್ದಾರೆ, ಅವ್ರದ್ದು ಮೊಬೈಲ್ ಫೋನಲ್ಲಿ ಗೊತ್ತಾಗ್ತಾಯಿದೆ ಮತ್ತು ಮೆಸೇಜಸಲ್ಲಿ. ಸೊ ನಾವು ಪರಿಶೀಲನೆ ಮಾಡ್ತಾಯಿದ್ದೀವಿ ಯಾಕೆ ಈ ಥರ ಮಾಡಿದ್ದಾರೆ. ಬಟ್ ಆ್ಯಸ್ ಆಫ್ ನಾವು ಇದು ಒಂದು ಹೋಕ್ಸ್ ಕಾಲ್ ಅಂತ ನಾವು ಹೇಳ್ಬೋದು. ಇಲ್ಲ ಅದು ಯಾವುದು ಹೇಳ ಬಾಂಬ್ ಇಟ್ಟಿದ್ದೀನಿ ಅಂತ ಹೇಳಿದರು. ಅದಾದಮೇಲೆ ನಾವು ನಿಮ್ಗೆ ಏನು ಮಾಹಿತಿ ಇದೆ ಎಲ್ಲ, ಯಾಕೆಂದರೆ ಅವರು ಆಮೇಲೆ ಮೊಬೈಲ್ ಸ್ವಿಚ್ ಆಫ್ ಮಾಡಿದರು. ಆದರೆ ಟೆಕ್ನಿಕಲ್ ಆದಾದಮೇಲೆ ನಮ್ಮ ಟೀಮ್ಸ್ ಅವರು ಬೇರೆ ಬೇರೆ ಟೀಮ್ಸ್ ಅವರು ತಕ್ಷಣ ಆ ವ್ಯಕ್ತಿಗೆ ವಿದಿನ್ 1 hour ನಾವು ಅರೆಸ್ಟ್ ಮಾಡಿ ಡಿಟೇನ್ ಅವ್ರದ್ದು ಲೊಕೇಶನ್ ಗೊತ್ತಾಗಿ ಅವ್ರಿಗೆ ನಾವು ಟ್ರೇಸ್ ಮಾಡಿದ್ದೀವಿ. ಇತ್ತ ಲೋಹಿತ್ ಕತೆ ಹೀಗಿದ್ದರೆ ಆರ್ಟ್ ಆಫ್ ಲಿವಿಂಗ್ ಆಶ್ರಮದ ಬಳಿ ಜಿಲೆಟಿನ್ ಕಡ್ಡಿ ಪತ್ತೆಯಾಗಿರೋದು ಪೊಲೀಸರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಲೋಹಿತ್ ಮಂದಿರ ಮಸೀದಿಗಳಿಗೆ ಹೋಗಿರುವುದು CCTVಯಲ್ಲಿ ಸೆರೆಯಾಗಿದ್ದರೂ ಜಿಲೆಟಿನ್ ಪತ್ತೆಯಾದ ಜಾಗಕ್ಕೂ ಇವನಿಗೂ ಸಂಬಂಧವಿದೆಯೇ ಎಂಬ ಸಾಕ್ಷಿ ಇನ್ನೂ ಸಿಕ್ಕಿಲ್ಲ. ಒಟ್ಟಿನಲ್ಲಿ ಪ್ರಧಾನಿ ಭೇಟಿಯ ಸಂದರ್ಭದಲ್ಲಿ ನಡೆದ ಈ ಬೆಳವಣಿಗೆಯನ್ನ ಪೊಲೀಸರು ಲಘುವಾಗಿ ಪರಿಗಣಿಸುತ್ತಿಲ್ಲ. ಲೋಹಿತ್ ನಿಜವಾಗಿಯೂ ಮಾನಸಿಕ ಅಸ್ವಸ್ಥನೋ ಅಥವಾ ಇದರ ಹಿಂದೆ ಬೇರೆ ಯಾವುದಾದರೂ ಸಂಚಿದೆಯೋ ಎಂಬ ಆಯಾಮದಲ್ಲಿ ತನಿಖೆ ಚುರುಕುಗೊಂಡಿದೆ. ಅಷ್ಟೇ ಅಲ್ಲದೆ ಕೇಂದ್ರ ತನಿಖಾ ಸಂಸ್ಥೆಗಳು ಕೂಡ ಅಖಾಡಕ್ಕಿಳಿಯುವ ಸಾಧ್ಯತೆ ಇದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.